ಇಂಟ್ರೆಸ್ಟ್ ಆ್ಯಂಡ್ ಯುವರ್ ಡೆಡಿಕೇಶನ್ ಮ್ಯಾಟರ್ಸ್ ಮೋರ್. ಓಕೆ, ಸಿ ಕ್ಲಾಸಲ್ಲಿ ಕ್ಲಾಸಸ್ಸನ್ನು ಕರೆಕ್ಟ್ ಆದ ರೀತಿಯಲ್ಲಿ ಕೇಳ್ಕೊಳ್ಬೇಕು, ಡೌಟ್ಸ್ ಕ್ಲಾರಿಫೈ ಮಾಡ್ಕೊಳ್ಬೇಕು. ಅದೇ ರೀತಿ ನೀವು ಸೆಲ್ಫ್ ಸ್ಟಡಿ, ನಿಮ್ಮ ಸೆಲ್ಫ್ ಇಂಟ್ರೆಸ್ಟ್ ತೆಗೆದುಕೊಂಡು ವರ್ಕ್ ಮಾಡಬೇಕು. ಅದೇ ರೀತಿ ಪರಂ ಜ್ಯೋತಿ ದೀಪ ಜ್ಯೋತಿ ಒಂದು ಮಾತಿದೆ, ಒಬ್ಬ ವಿದ್ಯಾರ್ಥಿಗೆ ಗುರಿ ಇರಬೇಕು ಅಂತಂದ್ರೆ ಅದರ ಹಿಂದೆ ಒಬ್ಬ ಗುರು ಇರಬೇಕು. ಹಾಗೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ತುಂಬ ಏನು ಹೇಳುವುದಿಲ್ಲ ನಿಮಗೆ, ಆದರೆ ಫಸ್ಟ್ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಒಂದು ಕ್ವಶನ್ ಕೇಳ್ತೇನೆ. ಈಗ ನಿಮ್ಮಲ್ಲಿ ಯಾರಿಗೆಲ್ಲ ನೀವು ನೆಕ್ಸ್ಟ್ ಯಾವ ಫೀಲ್ಡಿಗೆ ಹೋಗ್ತೀರಾ, PCM PCB ಅಂತ ಯಾರಿಗೆಲ್ಲ ಡಿಸೈಡ್ ಆಗಿದೆ ಒಮ್ಮೆ ಹ್ಯಾಂಡ್ ರೈಸ್ ಮಾಡಿ. ನಾಳೆ ಯಾರೋ ಬರ್ಬೋದು, ಮೋಟಿವೇಟ್ ಮಾಡ್ಬೋದು ನಿಮ್ಮನ್ನು. ನೀವು ಹಾಗೆ ಹೋಗಿ ಹಿಂಗೆ ಹೋಗಿ ಹೀಗೆ ಮಾಡ್ಕೊಳ್ಳಿ, ಈ ರೀತಿ ಓದ್ಕೊಳ್ಳಿ ಎಲ್ಲ ಹೇಳ್ಬೋದು. ನೆಕ್ಸ್ಟ್ ಡೇ ನೀವು ಹಾಗೇನೆ. ಸೊ ಇದರ ಅರ್ಥ ನಿಮ್ಮನ್ನು ಮೋಟಿವೇಟ್ ಮಾಡ್ತಾನೇ ಇರಬೇಕು. ಯಾರಾದರೂ ನಿಮ್ಮ ಬಗ್ಗೆ ಒಳ್ಳೆಯದನ್ನು ಹೇಳ್ತಾನೇ ಇರಬೇಕು. ನಿಮ್ಮ ಟೀಚರ್ಗಳು ನಿಮ್ಮನ್ನು ಕರೆದು ಪ್ರೋತ್ಸಾಹಿಸ್ತಾನೆ ಇರಬೇಕು. ನೀನು ಈಗ ಮಾಡ್ಬೋದಪ್ಪ, ನೋಡಪ್ಪ ನೀನು ಹುಷಾರಿದ್ದೀಯಾ, ನಿನ್ನಲ್ಲಿ ಟ್ಯಾಲೆಂಟ್ ಇದೆ, ನೀನು ಅದ್ಭುತ, ನೀನು ಖಂಡಿತ CET ಕ್ಲಿಯರ್ ಮಾಡ್ತೀಯಾ, ನೀನು ಬೋರ್ಡ್ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಮಾಡ್ತೀಯಾ, ನೀನು ನೀಟ್ ಕ್ಲಿಯರ್ ಮಾಡ್ತೀಯಾ. ಈ ರೀತಿ ನಿಮ್ಮನ್ನು ಉರಿದುಂಬಿಸ್ತಿರುವಾಗ ನಿಮ್ಮಲ್ಲಿ ಒಂದು ಅದ್ಭುತ ಶಕ್ತಿ ಬರುತ್ತೆ. ನೀವು ಅದನ್ನು ಸಾಧಿಸ್ತೀರಿ. ನಿಮಗೆ ಯಾರಾದರೂ ನೆಗೆಟಿವ್ ಆಗಿ ಹೇಳ್ತಾ ಇದ್ರೆ, ಯಾರಾದ್ರೂ ಹೇಳಿದ್ರೆ ನಿಮ್ಗೆ ಸಾಧ್ಯ ಇಲ್ಲ, ನೀನು ವೀಕ್, ಏನಾಗ್ತೀರ ನೀವು ಶೆಲ್ ಒಳಗೆ ಹೋದಾಗ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಸರೌಂಡ್ ಮಾಡಿಬಿಡುತ್ತೆ. ನೆಗೆಟಿವ್ ಎನರ್ಜಿ ಸರೌಂಡ್ ಮಾಡಿದ್ರೆ ಮತ್ತೆ ನೀವು ಏನೋ ಲೈಫ್ನಲ್ಲಿ ಸಾಧನೆ ಮಾಡಲಿಕ್ಕೆ ಅಂತ ಹೊರಟ 53 ಸ್ಟೂಡೆಂಟ್ಸ್ಗಳಿಗೆ ಸೊ ಮಾಮೂಲಿ ಸ್ಟೂಡೆಂಟ್ಸ್ಗಳ ಹಾಗೆ ನೀವು ಅಲ್ಲವೇ ಅಲ್ಲ. ನೀವು ಖಂಡಿತವಾಗಿಯೂ ಮಾಮೂಲಿ ಸ್ಟೂಡೆಂಟ್ಸ್ಗಳೊಟ್ಟಿಗೆ ನಿಮ್ಮನ್ನು ಕಂಪೇರ್ ಮಾಡಿಕೊಳ್ಳಬೇಡಿ. ನೀವು ಒಂದು ಎಲೈಟ್ ಗ್ರೂಪ್, ನೀವು CET ನೀಟ್ ಈ ಎಕ್ಸಾಮ್ಗಳನ್ನು ಬ್ಯಾಕ್ ಮಾಡಿ ಏನು ಮುಂದಕ್ಕೆ ಸಾಧನೆ ಮಾಡ್ತೀರಾ, ಅದರ ಆಧಾರದ ಮೇಲೆ ನಿಮ್ಮ ಭವಿಷ್ಯ ಇರುತ್ತದೆ.